ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಧಾರವಾಡದಲ್ಲಿ ಹುಟ್ಟಿರುವಂತ ಒಬ್ಬ ಹುಡುಗ. ಸೊ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಟಿಕ್ ಟಾಕ್ ಅಲ್ಲಿ ಕಾಮಿಡಿ ವಿಡಿಯೋಸ್ ಗಳನ್ನ ಮಾಡ್ಕೊಂತ ಫೇಮಸ್ ಆಗ್ತಾರೆ. ಸೊ ಟಿಕ್ ಟಾಕ್ ಅಲ್ಲಿ ಕಾಮಿಡಿ ವಿಡಿಯೋಸ್ ಗಳನ್ನ ಮಾಡ್ಕೊಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಫೇಮಸ್ ಆಗಿ ಜನಗಳ ಒಂದು ತಮ್ಮದೇ ಆದಂತ ಒಂದು ಗುರುತನ್ನ ಮಾಡ್ಕೋತಾರೆ. ಸೊ ಟಿಕ್ ಟಾಕ್ ಬ್ಯಾನ್ ಆಗುತ್ತೆ. ಅದಾದ ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಯೂಟ್ಯೂಬ್ಗೆ ಬರ್ತಾರೆ. ಸೊ ಇವರು ಯೂಟ್ಯೂಬ್ಗೆ ಜೂನ್ 17, 2020 ಯೂಟ್ಯೂಬ್ಗೆ ಬರ್ತಾರೆ. ಅಂದ್ರೆ ತಮ್ಮ ಚಾನಲ್ ಅನ್ನ ಯೂಟ್ಯೂಬ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ತಾರೆ ಅವತ್ತು. ಸೊ ಅವತ್ತಿಂದ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಒಳ್ಳೆ ಕಾಮಿಡಿ ವಿಡಿಯೋಸ್ ಗಳನ್ನ ಮಾಡ್ಕೊಂತ ಬರ್ತಾರೆ. ಸೊ ಕಾಮಿಡಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಕೊಂತ ಬರ್ತಾರೆ. ಸೊ ಲಾಸ್ಟ್ 2 ವಿಡಿಯೋಸ್ ಗಳಲ್ಲಿ ನಾನು ಹೇಳಿದ್ದೆ ನಿಮ್ಗೆ, ಒಂದು ಮಲ್ಲು ಜಮಖಂಡಿ ಅವರು, ಇನ್ನೊಬ್ರು ಶಿವಪುತ್ರ ಅವರು. ಸೊ ಇವರು ಇನ್ನೊಬ್ರು ಯಾರಪ್ಪ ಅಂತಂದ್ರೆ ಮುಕಳೆಪ್ಪ ಅಂತ. ಸೊ ಇವರ ರಿಯಲ್ ಹೆಸರೇನಪ್ಪ ಅಂತಂದ್ರೆ ಕ್ವಾಜಾ ಅಂತ. ಸೊ ಇವರು ಒಂದು ಹೆಸರನ್ನ ಇಟ್ಟಿದ್ದಾರೆ ಒಂದು ಚಾನಲ್ಗೆ, ಮುಕಳೆಪ್ಪ ರಿಯಲ್ ಟೀಮ್ ಅಂತ. ಸೊ ಇದು ಅವರ ಒಂದು ಯೂಟ್ಯೂಬ್ ಚಾನಲ್ ಹೆಸರು. ಸೊ ಇದರಲ್ಲಿ ಇವ್ರಿಗೆ ಏನಪ್ಪಾ ಅಂತಂದ್ರೆ 2020 ಸ್ಟಾರ್ಟ್ ಮಾಡ್ಕೊಂಡು ಟೋಟಲ್ ಆಗಿ ಇಲ್ಲಿವರೆಗೂ 448 ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಅದೇ ರೀತಿ ಟೋಟಲ್ ಆಗಿ 1.92 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇವರ ಒಂದು ಚಾನಲ್ಗೆ ಇದ್ದಾರೆ. ಸೊ ಇವರು ಯೂಟ್ಯೂಬ್ ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲದರಲ್ಲೂ ತಮ್ಮ ಒಂದು ಹೆಸರನ್ನ ಮಾಡ್ಕೊಂಡಿದ್ದಾರೆ. ಸೊ ತಮ್ಮ ಒಂದು ನಮ್ಮ ಉತ್ತರ ಕರ್ನಾಟಕ ಭಾಷೆಯ ಶೈಲಿ ಏನಿದೆಯಲ್ಲ, ಸೊ ಅದೇ ಶೈಲಿಯಲ್ಲಿ ತಮ್ಮ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಜನಗಳ ಮನನ ಗೆದ್ಬಿಟ್ಟಿದ್ದಾರೆ. ಸೊ ಇವರ ಒಂದು ವಿಡಿಯೋಸ್ ಗಳಿಗೆ ಹಾಕಿ ಒಂದು ಅಪ್ಲೋಡ್ ಮಾಡಿದ್ಕೊಳ್ಳ ಇಲ್ಲಿ ಇಲ್ಲ ಅಂದ್ರೆ ಮಿಲಿಯನ್ ವರ್ಗು ವ್ಯೂಸ್ ಬಂದೇ ಬರುತ್ತೆ. ಅದೇ ರೀತಿ 100K ಇಂದ ಹಿಡಿದು 1 ಮಿಲಿಯನ್ ವರ್ಗು ವ್ಯೂಸ್ ಇವ್ರದ್ದು ಬರುತ್ತೆ. ಇವರು ಯೂಟ್ಯೂಬ್ ಅಲ್ಲಿ ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ 9 ಲಕ್ಷಕ್ಕಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ. ಅದೇ ರೀತಿ ಫೇಸ್ಬುಕ್ ಅಲ್ಲೂ ಕೂಡ 6 ಲಕ್ಷಕ್ಕಿಂತ ಜಾಸ್ತಿ ಫಾಲೋವರ್ಸ್ ಇವ್ರಿಗೆ ಇದ್ದಾರೆ. ಟೋಟಲ್ ಇವರ ಯೂಟ್ಯೂಬ್ ವ್ಯೂಸ್ ಅನ್ನ ನೋಡೋದಾಯ್ತಪ್ಪ ಅಂತಂದ್ರೆ 75 crores ಗಿಂತ ಜಾಸ್ತಿ ಇವರ ಒಂದು ವ್ಯೂಸ್ ಇದೆ. ಸೊ 75 crores ಅಂತಂದ್ರೆ ನೀವು ಕೌಂಟ್ ಮಾಡ್ಕೋಬಹುದು ಈ ಲೈಫ್ ಟೈಮ್ ಅಲ್ಲಿ ಎಷ್ಟು ಇವರು ಯೂಟ್ಯೂಬ್ ಇಂದ ದುಡಿಬಹುದು ಅಂತ. ಸೊ ಇವರ ಒಂದು ಮಂತ್ಲಿ ಇನ್ಕಮ್ ಅನ್ನ ನೋಡೋದಾದ್ರೆ ಒಂದು ಅಂದ್ರೆ ಒಂದು ಅಂದಾಜಿನ ಪ್ರಕಾರ ನೋಡೋದಾದ್ರೆ ಏನಪ್ಪಾ ಅಂತಂದ್ರೆ ಮಂತ್ಲಿ ಇವರಿಗೆ $5,800 ಇಂದ ಹಿಡಿದು $93,000 ವರೆಗೂ ಇವ್ರಿಗೆ ಏನಪ್ಪಾ ಅಂತಂದ್ರೆ ಬರುತ್ತೆ. ಅಂದ್ರೆ 5,000 ಅಂತೂ ಮಿನಿಮಮ್ ಇದು. ಸೊ $5,000 ಅಂತೂ 100% ಆಗಿ ಬಂದೇ ಬರುತ್ತೆ. ಸೊ ಹೆಚ್ಚು ಕಮ್ಮಿ ಆಗ್ಬೋದು, ಹೇಳಕ್ಕಾಗಲ್ಲ. ಯಾಕಂತಂದ್ರೆ ವ್ಯೂಸ್ ಎಷ್ಟು ಬರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಎಂಟರ್ಟೈನ್ಮೆಂಟ್ಗೆ ವ್ಯೂಸ್ ಏನು ಕಮ್ಮಿ ಇಲ್ಲ. ಸೊ ಎಂಟರ್ಟೈನ್ಮೆಂಟ್ಗೆ ವ್ಯೂಸ್ ಬಂದೇ ಬರುತ್ತೆ. ಸೊ ಇದು ಒಂದು ಇವರ ಒಂದು ಯೂಟ್ಯೂಬ್ ಚಾನಲ್ ಬಗ್ಗೆ ಆಯ್ತು. ಸೊ ಅದಷ್ಟೇ ಅಲ್ಲದೆ ಇವರ ಒಂದು ಡೈಲಿ ಸಬ್ಸ್ಕ್ರೈಬರ್ಸ್ ಗಳ ಬಗ್ಗೆ ನಾವು ನೋಡೋದಾರಪ್ಪ ಅಂತಂದ್ರೆ ಡೈಲಿ ಇಲ್ಲ ಅಂತಂದ್ರೂ 5,000, 10,000 ಈ ತರ ಸಬ್ಸ್ಕ್ರೈಬರ್ಸ್ ಅವ್ರಿಗೆ ಬರ್ತಾರೆ. ಅಂದ್ರೆ ಒಂದು ಎಕ್ಸಾಂಪಲ್ ಅಂದ್ರೆ ಒಂದು ಅಂದಾಜಿನ ಪ್ರಕಾರ ಹೇಳೋದಾಯ್ತಂದ್ರೆ ಸೊ ಡೈಲಿ ಇವರ ಒಂದು ಇನ್ಕಮ್ ಏನಿರುತ್ತೆ $200 ಆಗಿರ್ಬೋದು, $195 ಆಗಿರ್ಬೋದು, ಸೊ $185, ಕೆಲವೊಂದ್ಸಾರಿ $400 ಆಗುತ್ತೆ. ಸೊ ಈ ತರ ಏನಪ್ಪಾ ಅಂತಂದ್ರೆ ಎಸ್ಟಿಮೇಟೆಡ್ ಆಗಿ ಇವರ ಒಂದು ಡೈಲಿ ಅರ್ನಿಂಗ್ ಇವ್ರಿಗೆ ಇರುತ್ತೆ. ಸೊ ಈ ರೀತಿಯಾಗಿ ಇವರ ಒಂದು ಅರ್ನಿಂಗ್ಸ್ ಇರುತ್ತೆ. ನೆಕ್ಸ್ಟ್ ಇವರ ಒಂದು ಇದೇ ರೀತಿಯ ಹೆಚ್ಚಿನ ಒಂದು ಒಳ್ಳೆ ಕಂಟೆಂಟ್ ಇರುವಂತ ಕಾಮಿಡಿ ವಿಡಿಯೋಸ್ ಗಳನ್ನ ಮಾಡ್ಕೊಂತ ಇನ್ನು ಒಳ್ಳೆ ಕಾಮಿಡಿಯನ್ನ ಮಾಡ್ಲಿ ಅಂತ ಹೇಳ್ಕೊಂತ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.